ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಬಾಳೆ ಎಲೆ ಕೊಟ್ಟಿಗೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು 4 ಗ್ಲಾಸು ಇಡ್ಲಿಯ ಅಕ್ಕಿನೇ ತೊಗೊಂಡಿದ್ದೇನೆ. ಇದು ರೇಷನ್ ಅಕ್ಕಿ ಅಲ್ಲ ಫ್ರೆಂಡ್ಸ್. ನೀವು ಬೇಕಂದರೆ ರೇಷನ್ ಅಕ್ಕಿನೂ ತೊಗೋಬೋದು. 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟು ಉದ್ದಿನಬೇಳೆ ತಗೊಂಡು ಇದನ್ನು ಚೆನ್ನಾಗಿ ತೊಳೆದು ಒಂದು 6 ಗಂಟೆ ನೆನೆಸಿಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಮೊದಲು ಸಪ್ರೇಟಾಗಿ ನಾವು ಉದ್ದಿನಬೇಳೆನ ಈ ರೀತಿ ಫ್ಲಪ್ಪಿಯಾಗಿ ರುಬ್ಕೋಬೇಕು. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನೀವು ಕೊಟ್ಟಿಗೆ ಮಾಡೋದಾದರೆ, ಇಡ್ಲಿ ಮಾಡೋದು, ಏನೇ ಮಾಡೋದಿದ್ರೂ ಉದ್ದಿನಬೇಳೆನ ಸಪ್ರೇಟಾಗಿ ಈ ರೀತಿ ಫ್ಲಪ್ಪಿಯಾಗಿ ಅದನ್ನು ರುಬ್ಕೋಬೇಕು. ಈಗ ನಾನು ಅಕ್ಕಿನೂ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಆದರೆ ಇಲ್ಲಿ ಪಾತ್ರೆ ಒಂದು ಸ್ವಲ್ಪ ಸಣ್ಣದಾಗಿರೋದ್ರಿಂದ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊತಿದ್ದೇನೆ. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಭಾಳ ನೀರೇನು ಹಿಟ್ಟನ್ನು ಮಾಡ್ಕೋಬಾರ್ದು. ಇಡ್ಲಿಗೆ ಯಾವ ಹದ ಬೇಕು ಅದೇ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಸಾಮಾನ್ಯವಾಗಿ ಬಾಳೆ ಎಲೆ ಕೊಟ್ಟಿಗೆನ ಮಂಗಳೂರು ಕಡೆ ಅಂತೂ ಮಾಡ್ತಿರ್ತಾರೆ ಫ್ರೆಂಡ್ಸ್. ಈ ರೀತಿ ಬಾಳೆ ಎಲೆಯಲ್ಲಿ ಕೊಟ್ಟಿಗೆ ಮಾಡೋದರಿಂದ ಅಥವಾ ಬಾಳೆ ಎಲೆಯಲ್ಲಿ ಇಡ್ಲಿ ಮಾಡೋದರಿಂದ ಒಂದು 3-4 ದಿವಸ ಇದನ್ನು ಪ್ರಿಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಫ್ರಿಜ್ಜಿನಲ್ಲಿ ಇಡದೇ ಹೊರಗೇ ಪ್ರಿಸರ್ವ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಇದನ್ನು ಕಲಸಿದ ಮೇಲೆ ಓವರ್ ನೈಟ್ ನಾನು ಇದನ್ನು ಇಟ್ಟು ಬರೋದಕ್ಕೆ ಬಿಡ್ತಿದ್ದೇನೆ ಫ್ರೆಂಡ್ಸ್. ಇದನ್ನು ನೆಕ್ಸ್ಟ್ ಡೇ ಮುಂಚೆನೇ ನಾನು ನಿಮಗೆ ಇಟ್ಟು ತೆಗೆದು ತೋರಿಸಿದ್ದೇನೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನಾನು ಮಾತ್ರ ಇಲ್ಲಿ ಸೋಡಾ ಪುಡಿಯನ್ನು ಸೇರಿಸ್ಕೊತಿಲ್ಲ ಫ್ರೆಂಡ್ಸ್. ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊತಿದ್ದೇನೆ. ಉಪ್ಪು ಹಾಕಿದ ಮೇಲೆ ಉಪ್ಪು ಒಂದು ಸಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ನಾನು ಈ ರೀತಿ ಸೌಟ್ ಹಾಕಿ ತಿರುಗಿಸ್ಕೊತಿದ್ದೇನೆ. ಈಗ ನಾನು ಇಡ್ಲಿ ಬೇಯಿಸುವಂಥ ಪಾತ್ರೆಯನ್ನು ಗ್ಯಾಸಿನ ಮೇಲೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಬೇಕಾದಷ್ಟು ಒಂದು 1 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ಗ್ಯಾಸಲ್ಲಿ ಮೇಲೆ ಇಟ್ಟಿದ್ದೇನೆ, ನೀರು ಬಿಸಿಯಾಗಲಿ ಅಂತ. ಅಷ್ಟೊತ್ತಿಗೆ ಇಲ್ಲಿ ಒಂದು ಬಾಳೆ ಎಲೆನ ತಗೊಂಡು ಈ ರೀತಿ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಅದು ನಮಗೆ ಯಾವ ರೀತಿ ಬಗ್ಗಿಸೋದಕ್ಕೆ ಬೇಕೋ ಆ ರೀತಿ ನಾವು ಬಿಸಿ ಮಾಡಿದರೆ ಬಗ್ಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ರೀತಿ ಬಾಳೆ ಎಲೆ ಹರಿಬಾರ್ದು, ಆದರೆ ನಿಧಾನಕ್ಕೆ ಈ ರೀತಿ ಬಿಸಿ ಮಾಡ್ತಾ ಒಂದು ಸ್ವಲ್ಪ ಸಾಫ್ಟ್ ಬರೋವರೆಗೆ ಬಿಸಿ ಮಾಡಬೇಕು ಫ್ರೆಂಡ್ಸ್. ಬಾಳೆ ಎಲೆಯನ್ನು ಹೊರಗಿಂದ ತಂದು ಚೆನ್ನಾಗಿ ತೊಳೆದು ಈ ರೀತಿ ನಾನು ಬಿಸಿ ಮಾಡ್ತಿದ್ದೇನೆ ಫ್ರೆಂಡ್ಸ. ಹಾಗೇನೆ ಬಾಳೆ ಎಲೆನ ಮಾಡ್ಕೋಬಾರ್ದು. ಇದು ಅದನ್ನು ಕಟ್ಟೋದಕ್ಕೆ ಬೇಕಾಗಿರುವ ದಾರ. ಅದು ಕೂಡ ನಾವು ಯಾವ ರೀತಿ ಬಗ್ಗಿಸಿದರೂ ಈ ರೀತಿ ಬಿಸಿ ಮಾಡಿದರೆ ಅದನ್ನು ಬಗ್ಗಿಸ್ಕೋಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡ್ತಿದ್ದೇನೆ. ಈಗ ಒಂದನ್ನಷ್ಟೇ ಮಾಡಿ ತೋರಿಸಿದ್ದೇನೆ, ಯಾಕಂದರೆ ವಿಡಿಯೋ ಭಾಳ ದೊಡ್ಡದಾಗಿಬಿಡುತ್ತೆ ಎಲ್ಲವನ್ನು ತೋರಿಸಿದರೆ ಅಂತ. ಈಗ ಈ ರೀತಿ ಇದನ್ನು ಕಟ್ಕೋಬೇಕು ಫ್ರೆಂಡ್ಸ್. ಇದೊಂದು ಇಬ್ಬರು ಇದ್ದರೆ ಬೇಗನೆ ಕೆಲಸ ಮಾಡ್ಬೋದು, ಆದರೆ ನಾನು ಇದನ್ನು ಒಬ್ಬಕ್ಕೇ ಮಾಡ್ತಿದ್ದೇನೆ. ಈ ರೀತಿ ಮಾಡಿದ ಮೇಲೆ ಬಾಳೆ ಎಲೆ ಹರಿದಿಲ್ಲ ಅಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಎಲ್ಲೂ ಅದರಲ್ಲಿ ಹಿಟ್ಟು ಹೊರಗೆ ಬರೋದಿಲ್ಲ. ಈ ರೀತಿ ಗಟ್ಟಿಯಾಗಿ ಬಾಳೆ ಎಲೆ ದಾರದಿಂದಲೇ ನಾನು ಕಟ್ತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಗಟ್ಟಿಯಾಗಿ ಕಟ್ಕೋಬೇಕು. ಈಗ ಇದಕ್ಕೆ ಹಿಟ್ಟನ್ನು ಹಾಕ್ಕೊತಿದ್ದೇನೆ. ಇದೇ ರೀತಿ ಒಂದು 5-6 ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನಾದರೆ ನಿಮಗೆ ಒಂದನ್ನಷ್ಟೇ ತೋರಿಸಿದ್ದೇನೆ. ಆದರೆ ಇದ್ರ ತುಂಬ ಹಿಟ್ಟನ್ನು ಹಾಕೋಬಾರ್ದು, ಯಾಕಂದರೆ ಇದನ್ನು ಮೇಲೆ ಕಟ್ಟೋದಕ್ಕೆ ಸ್ವಲ್ಪ ಜಾಗ ಬಿಡಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು 2 ಸೌಟಷ್ಟೇ ಹಿಟ್ಟನ್ನು ಹಾಕ್ಕೊತೀನಿ. ಯಾಕಂದರೆ ನಂದು ಇಡ್ಲಿ ಬೇಯಿಸುವ ಪಾತ್ರೆ ಸ್ವಲ್ಪ ಸಣ್ಣದಾಗಿರುವುದರಿಂದ ನಾನು ಸಣ್ಣ ಕೊಟ್ಟಿಗೆನೇ ಮಾಡ್ತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಇದನ್ನು ನೀಟಾಗಿ ಕಟ್ಕೋಬೇಕು. ಆವಾಗಲೇ ನೀರು ಇಟ್ಟಿರುವಂಥ ಇಡ್ಲಿ ಪಾತ್ರೆಗೆ ಇದನ್ನೆಲ್ಲ ಈ ರೀತಿ ಮಾಡಿ ಕಟ್ಟಿ ಇಡ್ತಿದ್ದೇನೆ ಫ್ರೆಂಡ್ಸ್. ಈಗ ಇನ್ನೊಂದಕ್ಕೂ ಹಿಟ್ಟನ್ನು ಹಾಕ್ಕೊತಿದ್ದೇನೆ.
ಕಟ್ಟೋದು ಮಾತ್ರ ಗಟ್ಟಿಯಾಗಿ ತಳದಲ್ಲಿ ಗಟ್ಟಿ ಕಟ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಹಿಟ್ಟು ಹೊರಗೆ ಬರ್ಬೋದು ಮತ್ತು ಬಾಳೆ ಎಲೆ ಹರಿಬಾರ್ದು. ಇಷ್ಟು ನೀವು ಅದನ್ನು ನೋಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಕೂಡ ಬಾಳೆ ಎಲೆ ಕೊಟ್ಟಿಗೆನ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಚಟ್ನಿ ಇರ್ಬೋದು, ಸಾಂಬಾರು ಇರ್ಬೋದು, ಅಥವಾ ತೆಂಗಿನಕಾಯಿ ಹಾಲಿನ ರಸಾಯನ ಇರ್ಬೋದು, ನಾನ್ ವೆಜ್ ಚಿಕನ್ ಸಾರು ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಕಟ್ಕೊತಿದ್ದೇನೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಅಂತ ನಾನು ನಿಮಗೆ ಈಗ ತೋರಿಸಿದ್ದೇನೆ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟ ಮೇಲೆ ಇದನ್ನು ಒಂದು 45 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು 45 ನಿಮಿಷ ಇದನ್ನು ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ 45 ನಿಮಿಷ ಆದಮೇಲೆ ನಮಗೆ ಬಾಳೆ ಎಲೆ ಕೊಟ್ಟಿಗೆ ರೆಡಿಯಾಗಿದೆ ಫ್ರೆಂಡ್ಸ್.